ರಾಜಿ, ಸರ್, ನಮ್ಮ ಅಮ್ಮನ್ಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ಲ. ಏನಾದ್ರೂ ಹೇಳಿದ್ರೆ ನಾನು ಹೆತ್ತ ಮಗ ಅಲ್ಲ ಅಂತ ಪ್ರತಿ ಸಲ ನನ್ನನ್ನ ನಿಂದಿಸ್ತಾ ಇರ್ತಾರೆ. ಅಲ್ಲ, ನಾನು ಅವ್ರನ್ನ ಮಲ್ತಾಯಿ ತರ ನೋಡ್ಲೇ ಇಲ್ವಲ್ಲ. ನೀನೇ ನಮ್ಮಮ್ಮ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಸರಿ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಅಭಿಮಾನ ಖಂಡಿತವಾಗ್ಲೂ ಹುಟ್ಟಲ್ಲ. ಅದ್ ಯಾಕೆ ಅಂತಾನೆ ಅರ್ಥ ಆಗಲ್ಲ ರಾಜಿ. ಇಷ್ಟು ಒಳ್ಳೆ ಹುಡುಗಿ ಸೊಸೆಯಾಗಿ ಬಂದಾಗ ಸಂತೋಷವಾಗಿರೋದ್ ಬಿಟ್ಟು ನಿನ್ನ ಹತ್ರ ಆಸ್ತಿ ತಗೊಂಡ್ ಬಂದಿಲ್ಲ ಅಂತ ಸುಮ್ನೆ ಜಗಳ ತೆಗಿತಿದ್ದಾರೆ. ದೊಡ್ಡ ವ್ಯಕ್ತಿ ಅಂತ ಯೋಚನೆನೂ ಮಾಡದೆ ನೇರವಾಗಿ ಅಲ್ಲಿಗೆ ಹೋಗಿ ಆಸ್ತಿ ಕೇಳಿದ್ದಾರೆ. ಆಸ್ತಿ ಇಲ್ಲಾಂದ್ರೆ ಮನುಷ್ಯರು ಬದುಕೋದೇ ಇಲ್ವಾ? ಅದ್ರಲ್ಲಿ ಏನ್ ಖುಷಿ ಸಿಗುತ್ತೋ ಗೊತ್ತಿಲ್ಲ. ನೀವೀಗ ಅತ್ತೆ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನು ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಅವ್ರಿಗೇನು ಅನ್ಬೇಡಿ. ರಾಜಿ, ಹಾಕಿಲಿ ನೀನೊಬ್ಳು ಫೈಟರ್. ಅವಶ್ಯಕತೆ ಬಂದ್ರೆ ಯಾರನ್ನ ಬೇಕಾದ್ರೂ ಎದುರಿಸ್ತೀಯ, ಎಂಥವ್ರನ್ನ ಬೇಕಾದ್ರೂ ನೀನ್ ಸೋಲಿಸ್ತೀಯ. ಮನೆಗ್ ಬಂದ್ರೆ ನೀನೊಬ್ಳು ಸಾಧಾರಣ ಹೆಂಡತಿಯಾಗಿ ಸೊಸೆಯಾಗಿ ನಿನ್ ಕರ್ತವ್ಯನ ನಿಭಾಯಿಸ್ತಾ ಇದೀಯ. ಇದೆಲ್ಲ ನಿನಗೆ ಹೇಗೆ ಅಭ್ಯಾಸ ಆಯ್ತು? ಸರ್, ನಾನು ಹೊರಗಡೆ ಹೋದ್ರೆ ಹಾಕಿ ಪ್ಲೇಯರು. ಸ್ಟಿಕ್ ಹಿಡ್ಕೊಂಡು ಬಾಲ್ನ ಗೋಲಿ ಕಳ್ಸೋದ್ರ ಮೇಲೆ ನನ್ನ ಫೋಕಸ್. ಎಂಡೋಮೆಂಟ್ ಆಫೀಸರ್ ಆಗಿ ದೇವಸ್ಥಾನನ ಕಾಪಾಡ್ಕೊಳ್ಳೋದಕ್ಕೆ ಯೋಚಿಸ್ತಾ ಇರ್ತೀನಿ. ಒಬ್ಳು ಪ್ಲೇಯರ್ ಆಗಿ, ಒಬ್ಳು ಆಫೀಸರ್ ಆಗಿ ನನಗೆ ಎದುರಾಗೋ ಸವಾಲುಗಳನ್ನ ನಿಭಾಯಿಸ್ಬೇಕು. ಆದ್ರೆ ಒಂದ್ಸಲ ಮನೆಗ್ ಬಂದ್ರೆ ನಾನು ಅತ್ತೆಗೆ ಸೊಸೆ ಮಾತ್ರನೇ. ಅವ್ರ ಮಾತನ್ನ ಪಾಲಿಸೋದನ್ನ ಬಿಟ್ರೆ ಅವರು ಏನ್ ಹೇಳಿದ್ರು ಸರಿ ಅಂತ ತಲೆ ಬಗ್ಸ್ಬೇಕು. ಅದೇ ನನ್ನ ಧರ್ಮ ಸರ್. ಈ ಮನೇಲಿ ನಿನ್ ಜೊತೆ ಹೇಗೆ ಇದ್ರು ಅದು 4 ಗೋಡೆ ಮಧ್ಯೆನೆ ಸೀಮಿತವಾಗಿತ್ತು. ಆದ್ರೆ ಈಗ ನಿನ್ನ ಕರ್ಕೊಂಡು ಹೋಗಿ ಆಸ್ತಿ ಕೇಳಿದ್ದಾರೆ. ನನಗದೇ ಇಷ್ಟ ಆಗ್ತಿಲ್ಲ ರಾಜಿ. ನಾವಿಬ್ರು ಸಂಪಾದನೆ ಮಾಡ್ತಿದೀವಿ ತಾನೆ, ಇನ್ನೇನ್ ಬೇಕು ಅಂತ ಅವ್ರಿಗೆ? ಹೋಗ್ಲಿ ಬಿಡಿ ಸರ್, ಅವ್ರು ಕೇಳಿದ್ದಾಯ್ತು. ಅಪ್ಪ ಕೂಡ ಕೊಡ್ತೀನಿ ಅಂದಾಯ್ತು. ಆದ್ರೆ ಅವ್ರು ಕೊಡಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಇವಾಗ್ಲೇ ದೇವಸ್ಥಾನ ಕೊಡ್ತೀನಿ ಅಂತ ಹೇಳಿದ ಹೊಲದ ವಿಷಯದಲ್ಲಿ ಅನಗಾದೇವಿ ಮಾಡಿರೋ ಮೋಸಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದನ್ನ ವಾಪಸ್ ತಂದು ಊರು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂತ ನೋಡ್ತಿದ್ದಾರೆ. ಮಾವನ್ ಬಗ್ಗೆ ನನಗೆ ಗೊತ್ತು. ನಮ್ಮಮ್ಮ ಕೇಳ್ದಾಗ್ಲೆಲ್ಲ ಮಾವ ಕೊಡ್ತಾನೆ ಇದ್ರೆ ದೇಹದಲ್ಲಿರೋ ಕಿಡ್ನಿಗಳು ಮತ್ತೆ ಹೃದಯನ ಕಿತ್ಕೊಡಿ ಅಂತ ಕೇಳೋ ಟೈಪು ನಮ್ಮಮ್ಮ. ಓಯ್, ಯಾಕೆ ನಗ್ತಿದ್ಯಾ? ಒಂದ್ ವೇಳೆ ನಮ್ಮಮ್ಮನಿಗೆ ನಿನ್ನ ಹೃದಯನ ಕೊಟ್ಬಿಡ್ತೀಯಾ ಹೇಗೆ? ಕೊಡಲ್ಲ ಸರ್, ಯಾಕಂದ್ರೆ ಅಲ್ಲಿ ನಮ್ ಶೌರ್ಯ ಸರ್ ಇದ್ದಾರೆ. ಈ ಶೌರ್ಯ ಸರ್ಗೋಸ್ಕರ ನೀನ್ ಕಟ್ಕೊಂಡಿರೋ ಗುಡಿನ ಭದ್ರವಾಗಿ ನೋಡ್ಕೋತಿದ್ಯಾ ಅಂತಾಯ್ತು.